ಅಲ್ಲೇ ನಿಂದಿರ್ತೀನಿ. ನಾವು ಬಸ್ ಸ್ಟ್ಯಾಂಡ್ ಬಿಟ್ಟಿವಿ ಈಗ. ಏ ಹುರ್ಪಿಗೆ ಬಂದಿನ ಸೌಂಡ್ ಹುರುಪಿಗೆ ಬಂದಿ ಕಂಡಿನ ಹೆಚ್ಚ ಆಯನ್ ಗಂಡುಡ್ರಿ ಎಲ್ಲಿ ಹುಲಿ ಅಂತಾರಂತ ನಾ ಮಾಡಿ. ನಾವ್ ಎಲ್ಲಿದ್ರು ಹುಲಿ ಆಗಿ ಬೆಕ್ಕಾಗಕ್ ಆಗಲ್ಲ. ಹುಲಿನೇ ಯಾವತ್ಲು ಯಾಕ್ರಿ ಅಣ್ಣ ಬೆಕ್ಕಾಗಕ್ ಸಾಧ್ಯನಾ ಅದ? ತಡಿ ಹಾಗಾದ್ರೆ ಇವು ನಾಡ್ನ್ಯಾಕೆ ಹಾಕದವ್ ಹಿರಿಯರಿಗೆ ಹೇಳಿ ಸ್ವಲ್ಪ ಫಾರೆಸ್ಟ್ ಆಫೀಸಿಗೆ ಫೋನ್ ಮಾಡ್ರಿ, ಇವ್ರನ್ನ ಕಾಡಿಗೆ ಕಳ್ಸುನು. ಕೇಳಿಲಿ, ಇದೆಲ್ಲ ಇರೋದ ಕಾಡ್ ಐತಿ. ನೀ ಎಲ್ಲಿ ಬಂದೆ ಅನ್ನೋದು ವಿಚಾರ ಮಾಡ್ಕಟ್ ಮಾತಾಡ. ಯಾಕೆ ಇಲ್ಲಿ ಅಟ್ರು ಹುಲಿಗಳು ಅದಾರ. ಇದು ನವಲ್ಗುಂದ್ ಬಸಾಪುರ, ನಮಗೆ ಗೊತ್ತಿಲ್ಲ. ಇದು ಬಸಾಪುರ ಅಷ್ಟ. ಇಲ್ಲಿ ಏನದಾರ ಇವ್ರು ಬೀಜ. ಬೀಜದ ಬಗ್ಗೆ ಸಲಿಸ್ ಮಾತಾಡಕ್ ಹೋಗ್ಬೇಡ. ಯಾಕೆ ಇಟ್ಟು ದೊಡ್ಡ ಗಿಡ ಬೆಳೆಯಕ್ ಕಾರಣ ಬೀಜನ ಕಾರಣ ಅದಕ್ಕ. ಹೌದಾ ಅಲ್ಲೇ ಬಾಜೂರನ ಗೆಳತಿ ಬಾಳ ನೆನಪಿಗೆ ಬರ್ತಿ, ನನ್ನ ಜೀವ ತಗಿಲಾತಿ ನಾ ಡ್ರೈವರ ಇಕಿ ನಿಮ್ಮ ಲವ್ವರ. ಅದಕ್ಕೆ ಕನ್ನಡ ಶಾಲಿ ಬಾಗಲ ಹಾಕ್ಯಾವಲಿ. ಅಲ್ಲ 1ರಿಂದ 30 ತನ ಮಗ್ಗಿ ಹೇಳಬರ್ರಿ, ಇಲ್ಲಿ 100 ರೂಪಾಯಿ ಮಾಡ್ತೀನಿ. ಕನ್ನಡ ಶಾಲಿ ಕಲ್ತ ವಿದ್ಯಾರ್ಥಿಗಳ ಬಗ್ಗೆ ಅಟ ಸಲಿಸ್ ಮಾತಾಡಬೇಡ. ಯಾಕಂದ್ರ ಇಲ್ಲಿ ಇದ್ದ ಎಲ್ಲ ಕಲಾವಿದ್ರು ಕನ್ನಡ ಶಾಲೆಯಿಂದ ಬಂದು ಕಲಾವಿದ್ರ ಅದಾರ. ಹುಲಿ ಅದು ಕನ್ನಡ ಶಾಲಿದ ನೋಡಿ. ಈ ಊರು ಅಧ್ಯಕ್ಷರದಾರ ಅವರು. ಅಲ್ಲಲ್ಲ, ನಾ ಒಂದು ಮಾತು ಹೇಳ್ತೀನಿ. ನಮ್ಮ ಮಲ್ಲಿಕಾರ್ಜುನ್ ಹುಲಿ ಮರಿ ಇದ್ದಂಗೆ ಐತಿ. ಅದು ಹೆಂಗೆ ಹುಲಿಯಾಗಿ ಊರಾಳ್ತಂತ. ಹುಲಿ ಮರಿ ಸಾಂದಿದ್ದಾಗ ಹುಲಿನ ಅನ್ಸ್ಕೊಂಡಿರ್ತತಿ, ದೊಡ್ಡದಿದ್ದಾಗ ಹುಲಿನ ಅನ್ಸ್ಕೊಂಡಿರ್ತತಿ. ಯಾವಾಗ ಬ್ಯಾಕ್ ಕಾಣಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅದು ಹುಲಿನ ಅದಕ್ಕೆ ಅಂತೀನಿ ಅಡ್ಡಾಡ್ ಮೇಂಟೈನ್ ಮಾಡ್ದಾಗ ಅನ್ಕೊಂಡೆ. ಓಕೆ, ಥ್ಯಾಂಕ್ ಯು. ನವಲಗುಂದ ತಾಲೂಕ್ ಬಸಾಪುರಕ್ಕೆ ಬಂದೇವಿ. ಎಚ್ಚರದಿಂದ ಮಾತಾಡೋದು ಕಲಿ, ಇಲ್ಲಾಂದ್ರೆ ಊರ ರಕ್ಷಿ ಬಾಟ್ಲನ್ನ ತಟ್ಟುದಿಲ್ಲ ನೀ. ಟ್ರ್ಯಾಕ್ ಅಣ್ಣ, ಇದೊಂದು ವಿಡಿಯೋ ಮಾಡೋಣ ಸ್ಟ್ರೈಟ್ ಆಗಿ, ನಂಗೆ ಬೇಕು.